ಎಲ್ಲೋಗಿದ್ರಿ? ಅಯ್ಯೋ ಸಾಯ್ತ್ರಕ ಮತ್ತೆ ಕೊಯ್ದಕನ್ರಿ. ಏನವ ಸಾವಿತ್ರಕ್ಕೂ ಸೊಸೆ ಏನು ಪರ್ವಾಗಿಲ್ವಾ? ಅದಕ್ಕೆಮ್ಮ ಹೆಂಗೆ ಪರ್ವಾಗಿಲ್ವಾ? ಕನಿ ಹೇಳಿ. ಅಯ್ಯೋ ಚೆನ್ನಾಗವ್ರಿ, ಚೆನ್ನಾಗಿ ಒಳ್ಳೆ ಭಾವನೆ ಮಾಡ್ತಾಳೆ ಮಾತ್ರ ನಮ್ಮ ಕೆಂಪಿ ಹಂಗೆ ಭಾವನೆ ಗಿವಣೆ ನೋಡೋಕ್ಕೆ ಮಾಡೋಕ್ಕೆ. ಅಯ್ಯೋ ಲಕ್ಷಣದಲ್ಲೆಲ್ಲವ ಹೆಂಗೋ ಅವನು ಒಪ್ಕೊಂಡವಳ ಅದೇ ಅನುಮಾನ ನನಗೆ. ಒಳ್ಳೆ ಚಂದನಾಗ ಅದೇ ಹೆಣ್ಣು. ಆಮೇಲೆ ಭಾವನೆ ಹಂಗೆ ಚೆನ್ನಾಗಿ ಭಾವನಿಸ್ತದೆ. ಓದೋರ್ನ ಕಾಪಿ ಕುಡೀರಿ ಊಟ ಉಣ್ಣಿ ಓಸಿ ಆಸೆ ಮಾಡೋಕ್ಕಿಲ್ಲ ಪಾಪ. ಚೆನ್ನಾಗಿ ಮಾತಾಡ್ತದೆ. ಕರ್ಮರೆ ಓಸಿ ಚೆನ್ನಾಗಿ ಮಾಡಲ್ಲ. ಮನೆ ಬಂಗವ ಹೆಂಗೆ ಮಾಡ್ಕೊಬೋಯ್ತಾಳೆ ಗೊತ್ತಾ? ಯಾಕೋ ಮಾಡಲಿ ಸುಮ್ಕಿರು ಪಾಪ. ಅಕ್ಕನಿಗೆ ಅದೇ ಒಂದು ದಿಗ್ಲಾಗಿ ಹೋಗಿತ್ತು. ಈಗ ಏನೇ ಇರ್ಬೋದು, ಮಗಳು ಅಳಿ ಮೈ ಎಷ್ಟೇ ನೋಡ್ಕೋಬೋದು. ಈಗ ಸಾಮಾನು ಸರಜ ತಂದು ಮಾಡ್ಬೋದು. ಏನೇ ಆದ್ರೂ ಒಂಚೂರ ಪ್ರೀತಿಯಿಂದ ಅಡುಗೆ ಮಾಡಿ ಕೊಟ್ಟಾಗದ. ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರು. ಒಟ್ಟು ಸಾವಿತ್ರಕ್ಕೊಂದು ಚೆನ್ನಾಗಿ ನೋಡ್ಕೊಂಡ್ರು ಸರಿ. ನೋಡ್ಕೊತಾರಲ್ವಾ? ಅಯ್ಯೋ ನೋಡ್ಕೊತಾರೆ ಕಣಪ್ಪ, ನೋಡ್ಕೊತಾರೆ. ಮಗನು ಈಗ ಪರವಾಗಿಲ್ಲ. ಅವಳು ಇರ್ತೀನಿ ಚಾಡಿ ಮತ್ತೆ ಕಟ್ಕೊಂಡು ಕುಣಿತಿದ್ನಲ್ಲ. ಈಗ ಯಾವ ದಿಗ್ಳು ಇರಕನ್ ಮರಿಯ ಚೆನ್ನಾಗಿದ್ದಾನಂತೆ. ಹೆಂಗೋ ಚೆನ್ನಾಗಿರ್ಲಿ ಬಿಡು ಪಾಪ. ನೋಡಿದ್ರು ಒಟ್ಟು ಉಳಿತಿತ್ತು ಸಾವಿತ್ರಕ್ಕನ. ಹೆಂಗೋ ಚೆನ್ನಾಗಿರ್ಲಿ. ನಾದ್ನಿಗಿದ್ನಿರ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಫೋನ್ಗಿನ್ ಮಾಡಿ ಹೇಳಿದಾರಂತ. ಅಯ್ಯೋ ಬಂದಿತ್ತಿಲ್ವಾ ಹಾಲೇ ಒಂದೊತ್ತು ಜುಮ್ಕಿ ಹಂಗೆ ಇವು ಹ್ಯಾಂಗಿನ ಸೋಲೆ ಹೆಂಗೆ ತಂದು ಕೊಟ್ಬಿಟ್ಟು ಹೋಗ್ನಿಲ್ವಾ? ಅವತ್ತೇನೋ ಅದೇನೋ ಮಟನ್ ತಗೊಂಡಿದ್ನಂತೆ. ಮಟನು ಇದು ಕೈಮಾ ಎಲ್ಲನೂ ತೋರಿಸ್ಕೊಂಡು ತಾನೇ ನಾದ್ನಿಗೆ ಫೋನ್ ಮಾಡಿಲ್ಲಂತೆ. ಇವಳೇ ಮಾಡಿ ಅಂದ್ಬಿಟ್ಟು ಗೋಗಿಡ್ದ್ಬಿಟ್ಟು ಮಾಡಿ ಕರ್ಸ್ಕೊಂಡು ಪದ್ಮನ್ಗೆ ಕರೆದಿದ್ಲಲ್ಲ. ಆಗ ಅವಳು ಬೂರಾಗ್ಲೇ ತೆಗೆದು ಮಡಿಕೊಂಡಿದ್ಲಂತೆ. ಹ್ಯಾಂಗಿನ ಸೋಲೆ ಏನೋ ತಂದು 4-5 ಗ್ರಾಮ್ ಅವೆ ಅಂತೆ. ಚೆನ್ನಾಗವೆ ತಂದು ಕೊಟ್ಬಿಟ್ಟು ಓದ್ಲು. ಓದ್ಕೆನಾದ್ಮೇಲೆ ಚೆನ್ನಾಗಿ ಮಾತಾಡ್ಕೊಂಡು ಕತ್ಯಾಡ್ಕೊಂಡು ಚೆನ್ನಾಗವ್ರೆ. ಇರಲಿ ಸುಮ್ಕಿರು. ಇರಲಿ ಸುಮ್ಮನಿರು. ಸರಿ ಕಲೆ ನೀನು ಯಾಕೆ ಸದಿ ಕೊಟ್ಟು ಮಾತಾಡೋಕ್ಕಿಲ್ಲ? ಅಲಕನಕ್ಕೆ ಇದೇ ಕತ್ಗೆ ಇವಳಿಂಗ್ ಆಡಾಳು. ಏನು ಮಾತಾಡೋಣ? ಅವಳು ಕೊಟ್ಟು ನನಗೇನು ಮಾತು? ಯಾಕೆ ಅವಳೆಲ್ಲ ಉಣ್ಕೊಂಡು ತಿನ್ಕೊಂಡು ಇನ್ನೇನು ಮಾಡ್ಬೇಕು ಅವಳು? ನಾನು ಇದೊಳೆ ಸರಿ ಆಯ್ತು ಬಿಡು ನಿಂದೊಳೆಯ. ಲೇ ಮಾಡು ಬಂಗವ. ಅದೇನೋ ಅಂತಿದ್ರಂತಂಗ ಆಯ್ತು ಕಣ. ಅಲಕಲೆ ಏನು ಬುದ್ಧಿ ಇಲ್ವ ನಿನಗೆ? ಏನು ಅದಕ್ಕೆ ಏನು ಯಾರು ಮಾಡ್ಬಾರ್ದು ತಪ್ಪು ಮಾಡಿದಳಕ್ಕೆ ಹೇಳ್ತಾಳೆ ಇವಳು. ಹಿಂಗೆ ಆಡ್ಬೋದಂಗೆ ಚಂದಕ್ಕೆ. ಅವಳು ನೋಡಿದ್ರೆ ಸದಿ ಏನು ಬೇಜಾರು ಮಾಡ್ಕೊಂಡು ಕೂತಿದ್ಲು. ಅವ್ವ ಮಾತಾಡೋಕ್ಕಿಲ್ವಲ್ಲಪ್ಪ ನನ್ನ ಕುಟೆ ಅಂತ ಮಾತಾಡಿದ್ರೆ ಏನಕ್ಕೆ? ಈಗ ಗಣ್ಣು ಇಲ್ಲದ ಇಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ. ಇವತ್ತು ಇವಳು ತಾಯಿಯಾದವಳು ಇವಳು ಪ್ರೀತಿಯಿಂದ ಕತ್ಯಾಡ್ಕೊಂಡಿದ್ರಲ್ವಾ? ಅವಳಿಗೂ ಒಂಥರ ಮನ್ಸು ಸಮಾಧಾನ ಆದದು. ಮಾತಾಡ್ತಾರೆ ಅವ್ರ ಕುಟೆ ಮಾತಾಡ್ತಾರೆ ಕಣಪ್ಪ. ಮಾತಾಡಬೇಕು. ನೀನು ಹೇಳ್ದಲ್ಲ ಈಗ ಮಾತಾಡ್ತೀನಿ ಹಾಕು. ಚೆನ್ನಾಗಿ ಹೇಳ್ತಾ ಇದ್ದಿ ಕಣ ನೀನು. ನೋಡಕ್ಕ ಎಷ್ಟು ಮಟ್ಕ ಹೇಳೋದು ಹೆಂಗೆ ಹೇಳೋದು ಅಂತ. ನಾನು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕಿಲ್ಲ. ನಾನು ತಗೊಂಡೋಗಿ ರುದ್ರಾಶ್ರಮಕ್ಕೆ ಸೇರಿಸ್ತವಳನ್ನ ನಾನು ಮಗಳು ಅಂತ ಅವಳನ್ನ ಆಸೆ ಮಾತಾಡಬೇಕು ಅನ್ನೋ ಸೊಸೆ ಕೊಟ್ಟು ನಾನು ಮಾತಾಡ್ತೀನಿ. ಹೋಗು ಏನು ಪರವಾಗಿಲ್ಲ. ನಾನು ಅವಳು ಕರ್ಕೊಂಡೋಗಿ ಇಸ್ಕೊಳ್ಳೋದು ಬೇಡ, ಅವಳು ಮಾಡೋದು ಬೇಡ ನನಗೆ. ಅದೇ ಕಂದಿನೇ ಈಗ ಗಂಡನು ಬಂದಿಲ್ಲ ಅದೆಲ್ಲ ಹೋಗಿರೋದು ಅಂತ ಯೋಚನೆ ಮಾಡ್ತಾ ಕುಂತವಳೆ. ನೀನು ಹಿಂಗಂದ್ರೆ ಚಂದವಾ? ಸುಮ್ಮನೆ ಕೂತ್ಕೊ ನೀನು. ನಿನ್ಗೇನು ಗೊತ್ತಾದದು? ಸುಮ್ಮನಿರಕ್ಕ ನಿಂಗೆ ಗೊತ್ತಿಲ್ಲಕ್ಕ ನಿನಗೆ. ಅಕ್ಕ ಹೇಳ್ತೀನಿ ಕೇಳು. ಅವಳು ದುರ್ಬುದ್ಧಿಗಳು ಅವಳನ್ನ ಹಾಳು ಮಾಡ್ತಾವೆ. ಯಾವ್ಯಾವ ಥರದಲ್ಲಿ ಆಡಿದ್ಲು ಚೆನ್ನಾಗಿಲ್ವ? ಅದಕ್ಕೇನಾದ್ರೂ ಇಬ್ರು ಈಗ ಹೆಂಗೋ ಯಾರನ್ನೂ ಭಂಗ ಮಾಡ್ಕೊಂಡು ಹೋಯ್ತಲ್ವನೇ. ನೀನು ಅದನ್ನೇ ಕಟ್ಕೊಂಡು ಮಾತಾಡ್ದಾನೆ ಮುಂಚ್ಕೊಟ್ಕೊಂಡು ಕೂತ್ಕೊಂಡು ಚಂದವಾ? ಯಾರು ಹೇಳಿದ್ರು ಅಕ್ಕ ಹರಿಯರ ಬ್ರಹ್ಮ ಬಂದು ಹೇಳಿದ್ರು ನಾನು ಮಾತಾಡೋಕ್ಕಿಲ್ಲ. ನಂಗೆ ಇಷ್ಟ ಇಲ್ಲ ಅದು. ಮನ್ಸಿಂದ ಹುಟ್ಟಬೇಕು ಹೊರ್ತು ನಾವು ನಾಟ್ಕಾಡಕ್ಕೆ ಹಾಕಿಲ್ಲಕ್ಕ. ನಾಟ್ಕಾಡಕ್ಕೆ ಹೇಳ್ತೀಯಲ್ಲ ನೀನು. ಮನ್ಸಲ್ಲಿ ಹುಟ್ಟಬೇಕು ಕನಕ. ನನಗೆ ಮಾತಾಡಬೇಕು ಬಿಡಬೇಕು. ನನ್ನ ಮಗಳನ್ನ ಆಸೆ ಮನ್ಸಿಂದ ಹುಟ್ಟು ಬರಬೇಕು. ಮನ್ಸಿಂದ ಹುಟ್ಟು ಬರಂಗೆ ಅವಳು ಇದ್ದಾಳ. ನನ್ನ ಅದನ್ನ ಉಳಿಸ್ಕೊಂಡಿದ್ದಾಳ. ನನಗಿಂತ ಮಗಳು ಆಸೆ ಮಾಡೋರು ಯಾರಿದ್ರಕ್ಕ ಹೇಳ್ತೀಯಲ್ಲ ನೀನು? ನನ್ನ ಮಗಳು ಅಂತ ಕೈಲಿದ್ದು ಬಾಯಿಲಿದ್ದೆಲ್ಲ ತಗೊಂಡೋಗಿ ಕೊಟ್ಟಿದ್ದಕ್ಕೆ ನನ್ನ ತಗೊಂಡೋಗಿ ರುದ್ರಾಶ್ರಮಕ್ಕೆ ಸೇರಿಸಿದ್ಲು. ಅವಳನ್ನ ನಾನು ಮಾತಾಡ್ಸ್ಬೇಕಾ? ನಾನು ಮಾತಾಡ್ಸ್ಬೇಕಾ ಹೇಳು? ಯಾವುದೇ ಕಾರಣಕ್ಕೂ ನಾನು ಮಾತಾಡ್ಸೋಕ್ಕಿಲ್ಲ. ಯಾರು ಹೇಳಿದ್ರು ಮಾತಾಡ್ಸೋಕ್ಕಿಲ್ಲ ನಾನು. ಓ ಸರಿ ಬಿಡು. ನೀನು ಒಳ್ಳೆ ಅದನ್ನೇ ಕಟ್ಕೊಂಡು ಕೂತ್ಕೋ. ಅದೇನು ಬುದ್ಧಿ ಕಲ್ತಿದ್ಯೋ ಕಾಣಪ್ಪ. ಕಲ್ತೀನಿ. ನೀನು ಮಾತಾಡಿ. ನೀನು ನನಗೇನು ಹೇಳಿ ನೀನು ಮಾತಾಡ್ ಮರಿ. ನೀನು ನಿನ್ಗೆ ಇಷ್ಟ ಇದ್ರೆ ನನಗೆ ಇಷ್ಟ ನಾನು ಮಾತಾಡೋಕ್ಕಿಲ್ಲ. ನನಗೆ ಅಷ್ಟು ನೋವು ಕೊಟ್ಟವಳಲ್ಲ ನಾನೇನು ಮಾತಾಡೋಣ? ಸರಿ ಬಿಡವ ಆಯಿತು. ನೀನು ಇಷ್ಟಕ್ಕೆ ಬಿಟ್ಟಿದ್ದು ನಾವೇನು ಮಾಡಂಗಿದ್ದು? ಅದೇನೋ ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ನಾವೇನು ಮಾಡಂಗಿಲ್ಲ. ಅದೇನೋ ಅಂತಿದ್ರಂತಂಗೆ ಒಂದು ಒಳ್ಳೇದು ಹೇಳೋರು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಿಲ್ಲ. ಅವಳು ಅಳ್ತಾ ಕೂತಿದ್ಲು ಗೊತ್ತಾ? ಅಪ್ಪ ನೋಡಪ್ಪ ಹಿಂಗೆ ಮಾತಾಡೋಕ್ಕಿಲ್ವಲ್ಲ ಅವ್ವ ಅಂತ. ನಾನು ಏನಪ್ಪ ಮಾಡಿದ್ದೆ? ಆಯಿತು ತಪ್ಪು ಮಾಡೀನಿ ಕಣಪ್ಪ. ಸೋಮ್ಸು ಅಂತ ಕೇಳಿದ್ರು ಅವ್ವ ನಾನು ಮಾತಾಡೋಕ್ಕಿವಲ್ಲ ಅಂತ ಅಂತಿದ್ಲು. ಅದನ್ನೇ ಕಟ್ಕೊಂಡು ಕೂತ್ಕೊಂಡು ಎಳ್ಕೊಂಡು ಕೂತ್ಕೊಂಡು ನಿನಗೂ ಮಾಡೋಕ್ಕೆ ಏಮಿಲ್ಲ. ಹೋಗಪ್ಪ ಹೋಗು. ಮಾತಾಡ್ತಾ ಕೂತ್ಕೊತೀನಿ ಅವ್ರ ಕೈಲಿ ಕತೆ. ನನಗೆ ಇಷ್ಟ ಇಲ್ಲ ಕತೆ. ಹೋಗು. ನಾನು ಮಾತಾಡೋಕ್ಕಿಲ್ಲ ಕಣ. ಆಯ್ತು ಸುಮ್ಮನಿರ್ನೆ. ನೀನು ಮಾತಾಡೋ ಸಿಕ್ಕಿಲ್ಲ. ಹೋಗಿನ ಕುಟ್ಟಾಗ ಜಗಳಕ್ಕೆ ಬಿದ್ದೀಯ. ಇಷ್ಟ ಇದ್ರೆ ಯಾಕೆ ಮಾತಾಡಬೇಕು. ಕಷ್ಟ ಆದರೆ ಸುಮ್ಮನಿರ್ಬೇಕು. ನನಗೆ ಕೇಳಬೇಕು. ನನಗೆ ಇಷ್ಟ ಇಲ್ಲ. ನಾನು ಮಾತಾಡೋಕ್ಕಿಲ್ಲ ಕಣಕ. ನನಗೆ ಕಲಿಬೇಕಾದ್ ಬಿಡವ. ತಾಯಿದರು ನಿನ್ನಂಗೆ ಬುದ್ಧಿ ಕಲಿಬೇಕು. ಏನಾಗ ಮಕ್ಕಳು ಉಚ್ಚಾರ ತಿಕ್ಕೋದಾಕತ್ತದ. ಏನೋ ತಪ್ಪು ಮಾಡವೆ ಅದಕ್ಕೆ ನನ್ನ ಮಗಳು ಹೊತ್ಕೊಂಡು ಹೇಳಿದ್ರಲ್ಲಿ ನನಗೆ ಎಷ್ಟು ಹೊಟ್ಟೆ ಬೇಕಿಲ್ಲ. ನೀವು ಒಟ್ಟವರು ನೀನು ಮಾತಾಡ್ಸೋ ಮರ. ನೀನು ಮಾತಾಡ್ಸ್ಬಿಡ ಅಂತ ನಾನು ಹೇಳಿದೆ. ಇದಕ್ಕೆ ಗಡಿಯ ನೀನು ಏನು ಬೆಳಗ್ಗೆ ಜಗಳ ಕಾಲು ಕೆರ್ಕೊಂಡು ನಿಂತಿದ್ದೆ ಜಗಳಕ್ಕೆ. ಸುಮ್ಮನಿರ್ ಮಗ. ಇದಕ್ಕೆ ಅದು ನೋಡಕ್ಕಲ್ಲಿ ಹೆಂಗಂತಾನೆ ಅಂತ ನನಗೆ ಸುಮ್ಮನೆ ನನಗೆ ಪಾಪ. ನನಗೆ ಏನೋ ಒಂದು ಅಳತೆ ಪ್ರಮಾಣ ಇರಬೇಕು. ಒಂದು ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾತಾಡೋಕ್ಕಿಲ್ಲ ಕಣಕ. ಯಾಕೆ ಅವ್ರು ಹೊತ್ತಿಗೆ ಮಾತಾಡ್ತಿರೋ ಅಣ್ಣ ಮಾತಾಡ್ತಿರೋ ಮನೆ ಜನಗಳೆಲ್ಲ ಮಾತಾಡ್ಕೊಂಡು ಅವರೆಲ್ಲ ಏನು ಅರಿಯಾಗಿರೋದು ಉಣ್ಣಕ್ಕಿತ್ತಲ್ವ ತಿನ್ನಕ್ಕಿತ್ತಲ್ವ ಉಣ್ಕೊಂಡಿರಲಿ ಹೇಳೋಳು. ನಾನು ಸುದ್ದಿ ಯಾಕೆ ಹೇಳ್ಬೇಕು. ನಾನು ಮುಂದ್ಗಡೆ ಮಾತಾಡವ ಅಂತ ಹೇಳ್ತೀನಿ. ಆಮೇಲೆ ಯಾಕೆ ಮಾತಾಡ್ಬೇಕು ಅಂತ ಕೇಳ್ತೀನಿ. ಆಮೇಲೆ ಈಗೇನು ಗೊತ್ತಾದದು? ಅಯ್ಯೋ ಏನೋ ಮಾಡವ. ದೊಡ್ಡ ಮನ್ಸ್ಕಿತ್ತಿ ನೀನು. ನಿನ್ಗೆ ಹೆಂಗೆ ಇಷ್ಟ ಬರ್ತದಂಗೆ ಮಾಡು. ನೀನು ಹೇಳ್ಮೇಲೆ ಇದೆಯಾ ನೀನು? ನೀನು ಇಷ್ಟ ಬಂದಂಗೆ ಮಾಡ್ಕೊ. ನೀನು ಹೋಗಿ ನೀನು ನೋಡ್ಕಪ್ಪ. ನಿನ್ನ ಕೆಲಸ ನೀನು ಜಾಸ್ತಿ ತಲೆಗೆಡ್ಸ್ಕೊಬೇಡ ನನ್ನ ಬಗ್ಗೆ. ದುರಾಂಕಾರ ಜಾಸ್ತಿ ಒಳ್ಳೇದಲ್ಲ ಮನ್ಸೂನ್ಗೆ. ಆಯ್ತು ಹೋಗು. ನಂಗೆ ದುರಾಂಕಾರ ಬಂದು ತೇಳ್ತೀನಿ. ಹೋಗು. ಇನ್ನೇನು ಮಾಡೋಣ? ನಾನು ದುರಾಂಕಾರದಲ್ಲಿ ತೇಳ್ತೀನಿ. ನಾನು ಸುದ್ದಿಗೆ ಬರಬೇಡ ನೀನು. ನನಗೆ ಹೇಳ್ಬೇಡ ನೀನು. ಅದನ್ನ ಮಾಡು ಇದನ್ನ ಮಾಡು ಅಂತ ನನಗೆ ಏನು ಹೇಳಕ್ಕೆ ಬರಬೇಡ ನೀನು.
ಸರಿಯಾ? ನಿನ್ನ ಕೆಲಸ ಎಷ್ಟಿದೆ ನೋಡ್ಕೊ, ನಿನಗೆ ಪ್ರೀತಿ ಇತ್ತ ನಿನ್ನ ಮಗಳು ಅಂತ ಮಾತಾಡ್ಸು. ನೀನು ಮಾತಾಡ್ಸು ಅಂತಲೂ ಹೇಳಕ್ಕಿಲ್ಲ, ಮಾತಾಡ್ಸ್ಬೇಡ ಅಂತಲೂ ಹೇಳಕ್ಕಿಲ್ಲ. ನಿಮ್ಮ ಅಪ್ಪ ಮಗಳನ್ನ ದೂರ ಆಗಿ ಅಂತಲೂ ನಾನು ಹೇಳಕ್ಕಿಲ್ಲ. ನಾನೇನು ಹೇಳ್ತಾನೆ ಯಾರು ಕೊಟ್ಟಾರ ಮಾತಾಡಿ ಹೇಳ್ಕೊಟ್ಟೆ ಅಂತಿದ್ದಾನೆ. ಈಗ ಕಟಾಗಿ ಅವ್ರು ಅದಕ್ಕೆ ಕೊಟ್ಟು ಚೆನ್ನಾಗಲ್ಲ, ರಣ ಕೊಟ್ಟು ಚೆನ್ನಾಗಲ್ಲ, ಆದ್ರೆ ನಮ್ಮ ಚೆನ್ನಾಗಿರೋಳು ಬೇಡ ಅಂದಿತ್ತ. ಹೋಯ್ತಾಳೆ ಓಡ್ತಕ್ಕ ಹೋಯ್ತಾಳೆ, ಅಲ್ಲಿ ಬರ್ತಾಳೆ ಇಲ್ಲಿ ಬರ್ತಾಳೆ, ಓಡಾಡ್ಕೊಂಡು ಚೆನ್ನಾಗಿ ಅವಳಲ್ಲ. ಏನು ತಿನ್ನಕ್ಕೆ ಕರಿ ಆಗಿದ್ದದ, ಏನಾರೇ ಮಾಡಿದಾರೆ ಅವಳಿಗೆ ಉಣ್ಕೊ ತಿನ್ಕೊಂಡು ಅವಳಲ್ಲ. ನನಗೆ ಇಷ್ಟ ಇಲ್ಲ, ನಾನು ಮಾತಾಡಕ್ಕಿಲ್ಲ. ಅದನ್ನ ಕೇಳೋಕ್ಕೆ ನೀನು ಯಾರು? ನೀನು ನನಗೆ ಹೇಳ್ಬೇಡ, ನೀನು ಅವನವೇ ಇಷ್ಟ ಇಲ್ಲ. ನೀನು ಮಾತಾಡೋ ಕಷ್ಟ ಆದರೆ ಬಿಡು, ಅದು ಬಿಟ್ಟು ನನಗೆ ಅದು ಇದು ಅಂತ ಹೇಳಕ್ಕೆ ಬರ್ಬೇಕಂತ ಮರೆಯ ನೀನು. ಓ ಆಯ್ತು ಬಿಡು, ನಾನೇ ಕೇಳಾನೆ, ಏನಾರು ಮಾಡ್ಕೋ ನನಗೇನು. ನಿನ್ನ ಗಂಡಕ್ಕೂ ಆಪನೆ ಮಾಡ್ಕೊತಲ್ಲವ, ಅದಕ್ಕೆ ಹಂಗಂದಿನ ನೀನು. ಆಯಿತು, ಮಾತಾಡಕ್ಕೆ ಇಷ್ಟ ಇಲ್ದಾರ ಅದನ್ನ ಹೇಳೋ ರೀತಿ ಹೇಳ್ಬೇಕು ತಾನೆ. ಅದು ಎಷ್ಟು ಸತಿ ಹೇಳೋಕೆ ಇವನಿಗೆ, ನನ್ನ ಸುದ್ದಿ ಹಾಕಕ್ಕೆ ಇವನಿಗೆ ನನಗೆ ಇಷ್ಟ ಇಲ್ಲ, ನಾನು ಮಾತಾಡಕ್ಕಿಲ್ಲ ಕನಕ. ನಾನು ಅವ್ರ ಕುಟಿ ಏನಕ್ಕ ಮಾತು, ಅವ್ರ ಕುಟೆ ಅವಳು ಮಾಡಿರೋದು ಮನ್ಸಲ್ಲಿ ಕುಂತದೆ ನನಗೆ. ಎಲ್ಲೂ ಹೋಗಿಲ್ಲ ನನಗೆ, ಎಲ್ಲಿ ಹೋಗೋದಕ್ಕ ನನಗೆ ಬೇಜಾರಾಕಿಲ್ವಕ್ಕ ಹೇಳ್ತೀಯಲ್ಲ ನೀನು. ಸರಿ ಮಾತಾಡಿ ಮನ್ಸು ನೋಯಿಸ್ತೀನಿ ಅಂದರೆ ಹಂಗಾರೆ ನನಗೆ ಆಸೆ ಐತಿಲ್ಲ. ನನ್ನ ಮಗಳು ಕೊಟ್ಟು ಮಾತಾಡಬೇಕು ಮುಟ್ಟಬೇಕು ಅಂತ ನನಗೆ ಗೊತ್ತಿತ್ತಿಲ್ಲ. ಇವ್ನ ಕೈ ಹೇಳ್ಸ್ಕೊಂಡು ನಾನು ಮಾತಾಡ್ತೀನಿ. ಆ ಯೋಗ್ಯತೆ ಉಳಿಸ್ಕೊಳ್ಳೋದನ್ನ ಕಳ್ಕೊಂಡ್ಲು ಅವಳು. ಅದಕ್ಕೆ ನಾನೇನು ಮಾಡೋಕ್ಕಾದದು? ಈಗ ಮಾತಾಡ್ಕೊಂಡು ಅವ್ರಲ್ಲ ಅವ್ರ ಅಣ್ಣ ಅದಕ್ಕೆ ಮನೆ ಜನ ಎಲ್ಲ ಇರಲೇಳು ಸುಮ್ಮನೆ ಬಾಯಿ ಮುಚ್ಕೊಂಡು. ಅವಳಕ್ಕೆ ನನ್ನೇ ಕೇಳಬೇಕಾಗಿತ್ತು ಅವಳು, ಯಾಕೆ ಮಾತಾಡೋಕ್ಕಿಲ್ವವ ಮಾತಾಡವ ಅಂತ. ಅವ್ರ ಅಪ್ಪನ ಕುಟ್ಟಿ ಹೇಳ್ಬೇಕು ಅನ್ನೋದೇನಿತ್ತು. ಅವ್ರ ಅಪ್ಪನ ಕುಟ್ಟಿ ಹೇಳಿ ಅವಳು ಹೇಳ್ಬೇಕಾಗಿತ್ತು. ಆಗ ಸರಿ ಹೇಳೋಣ ಅವಳಿಗೆ. ಈಗೇನು ಮಾತು ಆಯಿತು ಬುಡ್ನೆ ತಗಿ, ಏನಂಗಂತು ಮಗಳು ಹೇಳೋದ್ಲೆಲ್ಲ ಒಟ್ಟುರ್ಕತ್ತು. ಹೆಂಗೂ ಒಟ್ಟುರೇಕಿಲ್ವ, ಹಿಂಗಂದ್ಲೆಲ್ಲ ಮಾತಾಡಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಲಲ್ಲ ಅಂದ್ಬಿಟ್ಟು ಹೇಳಿದ್ಲು. ನಿನ್ಗೆ ಇಷ್ಟ ಆಯ್ತಾ ಮಾತಾಡು, ಕಷ್ಟ ಆಯ್ತಾ ಬಿಡು. ಈಗ ನಾವು ಮಾತಾಡ್ಕೊಂಡು ಚೆನ್ನಾಗಿಲ್ವಾ ಪುಟಾಕು. ಇಷ್ಟ ಇಲ್ದವ್ರಿ ಇನ್ನೇನು ಇನ್ನೇ ತಲೆಗೆಸ್ಕೊಂಡು. ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಕನಕ. ಯಾರು ಹೇಳಿದ್ರು ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಸರಿ ಬುಡ್ನೆ ಆಯಿತು, ಸುಮ್ಕಿರೋ ಆಯ್ತು ತಗಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ ನಿಮ್ಮ ತಮ್ಮನಿಗೆ ಏನು ಮಾಡೋಕ್ಕೆ ಏನಿಲ್ವಾ? ಬಂದು ಯಾಸೋದಿ ಮಾತಾಡ್ಸು ಅಂತದೆ. ಮಾತಾಡ್ಸಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ನಾನು ಯಾಕೆ ಮಾತಾಡ್ಸೋಣ? ನಾನು ಯಾಕೆ ಮಾತಾಡ್ಸೋಣ ಹೇಳಿ? ನಮ್ಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಹೇಳಿ? ಅಲ್ಲ ತಗೊಂಡೋಗಿ ರುದ್ರಾಶ್ರಮಕ್ಕೆ ಸೇರಿಸಿದ್ಲಲ್ಲ, ನನ್ನ ಯಾರು ಇಲ್ಲೋದ್ರಂಗೆ ನನಗೆ ಇನ್ನೊಳ್ಳೆ ಮಕ್ಕ ಹೊತ್ಕೊಂಡು ಮಗಳು ಅಂತ ಮಾತಾಡ್ಸ್ಬೇಕಾ? ಯಾರಾದ್ರೂ ಏನು ತಪ್ಪು ಮಾಡಿದ್ರೆ ತಪ್ಪೆ ತಾನೆ. ಆಗ ನಾನೇನು ಆಗಿದ್ದು ನೋಡ್ಕೊಂಡಿತ್ತಿಲ್ವಾ? ಏನು ಅವಳೇ ಹುಟ್ಟಿ ಅವಳೇ ಬೆಳೆದಿದ್ಲ, ನಾನು ಸಾಕಿತ್ತಿರೋ ಸಲ್ವಿತ್ತಿಲ್ವಾ? 12 ಮಾಡ್ತಿತ್ತಿಲ್ವ ನಾನು ತಗೊಂಡೋಗಿ ರುದ್ರಾಶ್ರಮಕ್ಕೆ ಸೇರಿಸ್ಬೇಕು ಅನ್ನೋದೇನಿತ್ತು? ಸೇರಿಸ್ಬಿಟ್ಟು ಇವತ್ತು ಕಷ್ಟದಲ್ಲಿ ಏನ್ಬಿಟ್ಟು ನನ್ನ ಹೂವು ಮಾತಾಡ್ಸೋಕ್ಕಿಲ್ಲ, ಅವ್ರು ಮಾತಾಡ್ಸೋಕ್ಕಿಲ್ಲ, ಇವ್ರು ಮಾತಾಡ್ಸೋಕ್ಕಿಲ್ಲ ಅಂದರೆ ನನಗೆ ಇಷ್ಟ ಇಲ್ಲ, ನಾನು ಮಾತಾಡೋಕ್ಕಿಲ್ಲ. ಅವಳು ಇಷ್ಟ, ಅವ್ರ ಅಣ್ಣ ಅದಕ್ಕೆ ಮಾತಾಡ್ತಾರಲ್ವ, ಮಾತಾಡ್ಕೊಂಡಿರ್ಬೇಕು ಅವಳು. ಇನ್ನೇನು ಅವಳಿಗೆ ಇಟ್ಟಿಕ್ಬೇಡಿ, ಅವಳಿಗೆ ಇದು ಮಾಡಿಬಿಡಿ ಅದು ಮಾಡಿಬಿಡಿ ಅಂತಿದ್ದಾನೆ. ಇಷ್ಟ ಇಲ್ಲ ಹೆಂಗೆ ಮಾತಾಡೋದು? ನಾನು ಮಾತಾಡೋಕ್ಕಿಲ್ಲ ಅಂದ್ರೆ ನಾನು ಮಾತಾಡೋಕ್ಕಿಲ್ಲ. ಯಾರು ಹೇಳಿದ್ರು ಅಷ್ಟೇ. ನೋಡಿ ಹಿಂಗೆ ಆಡ್ತಾರೋ ಸರಿಯಾ? ನೀವೇ ಹೇಳ್ರಪ್ಪ, ಕಮೆಂಟ್ ಮಾಡಿ ತಿಳಿಸಿ ಏನು ಮಾಡೋಣ ನಾನು ಅಂದ್ಬಿಟ್ಟು. ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಇದಕ್ಕೆ ಸ್ಕೂಲ್ಗೆ ಹೋಗಿಲ್ಲ ನೀನು? ಯಾಕಿಲ್ಲಿದೆಯೇ? ಓಕೆವಾ ಅಜ್ಜಿ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೇನೆ ರಜಾ ಕೊಟ್ಟಿದ್ದಾರೆ, ಹೋಗ್ಬಿಟ್ಟು ಬಂದು. ರಾಜುವಲ್ಲ ಬೈಲಿ ಬಾ ಕುತ್ಕೋ. ಅಜ್ಜಿ ಏನೋ ಕೇಳ್ತೀನಿ, ಕೊಡ್ತೀರಾ? ಏನವೇ? ಏನ್ ಬೇಕು? ಏನ್ ಪೂಸಿ ಹೊಡಿತಿದೀಯೇ? ಅಜ್ಜಿ ಪ್ಲೀಸ್ ಅಜ್ಜಿ, ನಂಗೆ ಕಾಸು ಬೇಕು, ಚಾಕ್ಲೇಟ್ ತಗೋಬೇಕು. ಅಯ್ಯೋ ಆ ಪಾಟಿ ತಿಂದು ತಂದ್ಬಿಡ್ಗವನೆ. ಹಣ್ಣುಗಳು ಅವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲನೂ ನಿಮ್ಮ ಮಾದೇವಪ್ಪ ತಂದ್ಬಿಡ್ಕದೆ ತಿನ್ನೋಗವ. ಹೋಗು, ಅಂಗಡಿ ತಿಂಡಿ ತಿನ್ಬಾರ್ದು ಅಂತ ಹೇಳಿಲ್ವಾ? ಬೋಯ್ತಾನೆ ಇನ್ನು ಮಾದೇವಪ್ಪ. ನನಗೆ ಕುರ್ಕುರೆ ಬೇಕು ನನಗೆ. ಅಜ್ಜಿ ಪ್ಲೀಸ್ ತಗೊಡಿ ಅಜ್ಜಿ, ಅಪ್ಪ ಅವೆಲ್ಲ ಕೊಡ್ಸೋದೇ ಇಲ್ಲ. ಆಮೇಲೆ ತಿನ್ಬಿಡು ಕೆಂಬಿಡು, ನಮ್ಗೆ ಉಗಿಸ್ಬಿಡು. ಎಷ್ಟು ಮಟ್ಟ ಕೇಳ್ತಾ ಇದೀನಿ ನೋಡು. ಅಜ್ಜಿ ಪ್ಲೀಸ್ ಕೊಡಿ ಅಜ್ಜಿ. ಆಯ್ತು ಬಾಬಾ ಕೊಟ್ಟೆ ಬಾ. ಯಾಕ ಸುಪ್ಪುತ್ಕೋ ಜಮ ಕೆಂಬ್ಳು ನಮಗೆ ಬೈತ ನಾನು. ಅಯ್ಯೋ ಕುರ್ಕುರೆ ತಿನ್ಬಿಡ್ದು ಕಣ್ಮಗ್ಲೆ, ಇನ್ನೇನಾರು ತಗೊಂಡ್ ತಿನ್ನು. ಅಜ್ಜಿ ಆಯ್ತು, ಬೇರೆ ತಗೊಂಡ್ ತಿಂತೀನಿ, ಕಾಸು ಕೊಡಿ. ಆಯ್ತು ಬಾ ಕೊಟ್ಟನು.